ಸ್ನೇಹಿತರೆ, ನೇಪಾಳದಲ್ಲಿ ಭಾರತ ವಿರೋಧಿ ಪ್ರಧಾನಿಯ ಪತನ ಆಗಿ ಹೋಗಿದೆ. ಕೆಪಿ ಶರ್ಮಾ ಒಲಿ ಮಾಜಿ ನಕ್ಸಲ್, ಭಾರತ ವಿರೋಧಿ, ಈಗ ರಾಜೀನಾಮೆ ಕೊಟ್ಟುಬಿಟ್ಟಿದ್ದಾರೆ. ಇದನ್ನು ಅವರ ಆಪ್ತರೇ ಘೋಷಿಸಿದ್ದಾರೆ. ಕೆಪಿ ಶರ್ಮಾ ಒಲಿ ಮನೆಗೂ ಬೆಂಕಿ ಇಡಲಾಗಿದೆ. ಅವರೀಗ ದೇಶ ಬಿಟ್ಟು ಪರಾರಿ ಆಗೋಕೆ ವಿಮಾನ ರೆಡಿ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಜೊತೆಗೆ ನೇಪಾಳದಲ್ಲಿ ಸೇನಾ ಆಡಳಿತ ಜಾರಿ ಆಗ್ಬೋದು ಅನ್ನೋ ಮಾಹಿತಿ ಸಿಕ್ಕಿದೆ. ನೇಪಾಳದಲ್ಲಿ ಸಿಚುವೇಶನ್ ಹ್ಯಾಂಡಲ್ ಮಾಡೋಕೆ ಮಿಲಿಟರಿ ಮುಂದಾಗಬೇಕು ಅಂತ ಒಲಿನೇ ಕೇಳಿದ್ದಾರೆ ಅನ್ನೋ ಮಾಹಿತಿ. ಇದಕ್ಕೆ ಸೇನಾ ಮುಖ್ಯಸ್ಥ, ನೀವು ಪಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಮಾತ್ರ ಪರಿಸ್ಥಿತಿಯನ್ನ ಮಿಲಿಟರಿ ತಿರುಗಿಸೋಕೆ ಸಾಧ್ಯ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ರಾಜೀನಾಮೆ ಆಗಿದೆ. ಈ ಮೂಲಕ ಯುವಕರ ಪ್ರತಿಭಟನೆಗೆ ಈಗ ಬಾಂಗ್ಲಾ ಲಂಕಾ ಬಳಿಕ ನೇಪಾಳದ ಪ್ರಧಾನಿ ತಲೆದಂಡ ಆಗಿದೆ. ನೇಪಾಳದ ರಾಷ್ಟ್ರಪತಿ ನಿವಾಸಕ್ಕೆ ನುಗ್ಗಿದ್ದಾರೆ. ಅಲ್ಲಿದ್ದ ನೇಪಾಳಿ ನಾಯಕರ ಫೋಟೋಗಳನ್ನೆಲ್ಲ ಕಿತ್ತು ಬಿಸಾಡುತ್ತಿರುವ ದೃಶ್ಯ ವೈರಲ್ ಆಗ್ತಿದೆ. ಹಲವು ರಸ್ತೆಗಳಲ್ಲಿ ಸಿಕ್ಕ ವಾಹನಗಳಿಗೆ ಬೆಂಕಿ ಇಡಲಾಗ್ತಿದೆ. ಹೀಗಾಗಿ ಅನಿರ್ದಿಷ್ಟಾವಧಿಗೆ ಕರ್ಫ್ಯೂ ಮುಂದುವರಿಸಲಾಗಿದೆ. ಅಷ್ಟೇ ಅಲ್ಲ, ಸೋಮವಾರದ ದಂಗೆಯಿಂದ ಸರ್ಕಾರ 26 ಸೋಷಿಯಲ್ ಮೀಡಿಯಾಗಳ ಮೇಲಿನ ಬ್ಯಾನ್ ಆದೇಶವನ್ನ ಹಿಂಪಡೆಯೋದಾಗಿ ಘೋಷಿಸಿತ್ತು. ಆದರೂ ಪ್ರತಿಭಟನಾಕಾರರು ಕೇರ್ ಮಾಡ್ತಿಲ್ಲ. ಯುವಕರ ಪ್ರತಿರೋಧಕ್ಕೆ ನೇಪಾಳದ ಭದ್ರತಾ ಪಡೆಗಳೇ ಹೆದರಿ ಓಡಿ ಹೋಗ್ತಿರೋ ದೃಶ್ಯ ವೈರಲ್ ಆಗಿದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಇದುವರೆಗೆ 20 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 300ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇನ್ನು ಹಿಂಸಾತ್ಮಕ ರೂಪ ಪಡೆದಿರೋ ಈ ಯುವಕರ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದು ಯಾರು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ. 36 ವರ್ಷ ವಯಸ್ಸಿನ ಸುಡಾನ್ ಗುರುಂಗ್ ಈ ಪ್ರತಿಭಟನೆಯ ರೂವಾರಿ. ಯುವಕರು ನಡೆಸೋ ಹಮಿ ನೇಪಾಳ್ ಅನ್ನೋ NGOದ ಅಧ್ಯಕ್ಷ ಈತ. ಈಗ ಜೆನ್ ಝಿ ಹೋರಾಟಗಾರರ ಲೀಡರ್ ಆಗಿ ಈತ ಎಮರ್ಜ್ ಆಗಿದ್ದಾರೆ. ಪ್ರಸಕ್ತ ಆಗು ಹೋಗುಗಳ ಸಂಪೂರ್ಣ ಮಾಹಿತಿಗೆ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.